ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ವಾಲ್ಮೀಕಿ ಮಹರ್ಷಿಗಳಾಗಲಿ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಹುಲುಕೊಬ್ಬ ಶರಣರನ್ನ ಹೇಳಿಕೆಯನ್ನಾಗಲಿ ಯುಗ ಪುರುಷರು ಹುಟ್ಟಿ ಬಂದು ಸಮಾಜಕ್ಕೆ ಕ್ರಾಂತಿಯನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಧರ್ಮದ ದಾರಿಯನ್ನು ತೋರಿಸೋದ್ರ ಮೂಲಕ ಯಾವುದೇ ಜಾತಿಯಲ್ಲಿ ಹುಟ್ಟಿದೆ ಅವರು ಸಂದೇಶವನ್ನು ಕೊಟ್ಟಿರ್ತಾರೆ. ಆ ಸಂದೇಶ ಬಹಳ ಮಹತ್ವದ್ದಾಗಿದೆ. ಇವತ್ತು ನಮ್ಮ ಸ್ವತಂತ್ರದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂದೇಶ ವಿಧಾನಸಭೆಯಲ್ಲಿ ಇವತ್ತು ಲೋಕಸಭೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಪದ್ಧತಿ ಈ ಜಗತ್ತೇ ನಮ್ಮ ಭಾರತ ದೇಶನೇ ಬಂದರೆ ಭಾರತದ ಸಂವಿಧಾನದ ಅಡಿಯಲ್ಲಿ ತೆಗೆದುಕೊಂಡು ಹೋಗಿ ನಾವು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಯಾಕೆ ಆಗ್ತದೆ? ಅವರಲ್ಲಿ ಇರ್ತಕ್ಕಂಥ ಶ್ರದ್ಧೆ ಭಕ್ತಿಯಿಂದ ನಾವು ನಡೆದುಕೊಂಡು ಅವರು ಹೇಳಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನಡೆಯೋದ್ರಿಂದ ನಮ್ಮ ಜೀವನ ಹಸನಾಗಿ ನಾವು ಬಾಳಿ ಬದುಕಬಹುದು. ಇಲ್ಲೇ ಹೋದ್ರೆ ನಾವು ಯಾರು ಕೇಳೋದಿಲ್ಲ, ನಮ್ಮದೇ ಮಾಡಿದ್ರೆ ಬಂದ್ರೆ ಈ ಸಮಾಜ ಉಳಿತಿರಲಿಲ್ಲ. ಸಾಕಷ್ಟು ಕೊಲೆಗಡಕರು, ಪುಂಡರ ಹಾವಳಿ, ಅರಾಜಕತೆ, ಅಶಾಂತಿ, ಅಧರ್ಮ ಹೆಚ್ಚಾಗ್ತಕ್ಕಂಥ ಪರಿಸ್ಥಿತಿ ಭಾಳಷ್ಟು. ಆದ ಕಾರಣ ಇವತ್ತು ಸವಿತಾ ಸಮಾಜ ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವತ್ತೂ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಕಾಯಕವೇ ಕೈಲಾಸ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಕಾಯಕ್ಕೆ ಹೋಗುವವರು ಅಂದರೆ ಸವಿತಾ ಸಮಾಜದ ಜನರು. ಮನೆ ಮನೆಗೆ ಹೋಗಿ ಕಾಯಕ ಮಾಡಿ, ಕ್ಷೌರವನ್ನು ಮಾಡಿ, ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಉಪಯೋಗವನ್ನು ಮಾಡ್ತಕ್ಕಂಥ ಸಮಾಜ. ಭಾಳ ಕಷ್ಟ ಕಾಲದಲ್ಲಿ ಈ ಸಮಾಜ ಬದುಕ್ತಾ ಇತ್ತು. ಕೆಲವೊಂದು ಜನರಿಗೆ ಹೊಲಗಳಿದ್ದು ಇಲ್ಲ ಅಂತಲ್ಲ, ಕೆಲವನಿಗೆ ಏನಪ್ಪ ಅಂದ್ರೆ ಇನಾಮಿ ಭೂಮಿ ರಾಜರು ಕೊಟ್ಟಿರ್ತಕ್ಕಂಥದ್ದು, ಗೌಡಿಕಿದ್ದವರು ಕೊಟ್ಟಿರ್ತಕ್ಕಂಥದ್ದು, ಕೆಲವು ಜಮೀನುಗಳು ಮಾಡಿಕೊಂಡು ಕೆಲವು ಜನರು ಇದ್ದಾರೆ ಇಲ್ಲಂತಲ್ಲ. ಒಟ್ಟಾರೆ ಭಾಳ ಕಷ್ಟದಲ್ಲಿರ್ತಕ್ಕಂಥ ಈ ಸಮಾಜ ಇವತ್ತು ಹೆಚ್ಚಿಗೆ ವಿದ್ಯಾವಂತರು ಕೂಡ ಸಿಗೋದಿಲ್ಲ. ರಾಜಕೀಯವಾಗಿ ಬೆಳೆದಿರ್ತಕ್ಕಂಥವ್ರು ಭಾಳ ಕಡಿಮೆ ಸಮಾಜ. ಇವತ್ತು ಸವಿತಾ ಸಮಾಜದ ಅಧ್ಯಕ್ಷನಾಗಿದೆ ನಮ್ಮ ಸಿನಿಮಾ ನಟನಿಂದ. ಅವ ನನ್ನ ಹಳೆ ಫ್ರೆಂಡ್. ನನಗೆ ಯಾಕೆ ಗೊತ್ತಿದೆ ಅಂದರೆ ನನ್ನ ಬಾಲ್ಯ ಸ್ನೇಹಿತ ಮಚೇಂದ್ರ ಅಂತ ಹೇಳಿ ನಮ್ಮ ಊರಲ್ಲಿ ನನ್ನ ಕ್ಲಾಸ್ಮೇಟ್, ನನ್ನ ಜೊತೆಗೆ ಇರೋನು. ಹೀಗಾಗಿ ನಂತರ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾ ಅಧ್ಯಕ್ಷ ಶಂಕರ್ ಕಾಳನೂರ್ ಮಾತನಾಡಿದರು. ಇವತ್ತಿನ ದಿನ ನಮ್ಮ ಸಮಾಜಕ್ಕೆ ಒಂದು ಮಹತ್ವವಾದಂಥ ದಿನ ಅಂತೇಳಿ ನಾವು ಹೆಮ್ಮೆಯಿಂದ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂತಂದ್ರೆ ರಥಸಪ್ತಮಿ ದಿನ ನಮ್ಮ ಸಮಾಜದ ಗುರುಗಳಾದ ಸವಿತಾ ಮಹರ್ಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ಪಂಡಿತ ರಂಗಮಂದಿರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಹಾಗೂ ನಮ್ಮ ಸವಿತಾ ಮಹರ್ಷಿಗಳ ಆಶೀರ್ವಾದ ಅವರ ಮೇಲೆಯಲ್ಲಿ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ನಮ್ಮ ಸಮಾಜದ ಈ ಒಂದು ಸಣ್ಣ ಸಮಾಜವನ್ನು ಗುರುತಿಸಿ ಸಮಾಜಕ್ಕೆ ಒಂದು ರಾಜಕೀಯದಿಂದ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಾಯಕರು ಬರಬೇಕಾಗಿತ್ತು. ಯಾರೂ ಕೂಡ ಬಂದಿಲ್ಲ. ಯಾಕಂತ ಇಂಥ ಸಣ್ಣ ಸಮಾಜಗಳಿಗೆ ಅವರು ಒತ್ತು ಕೊಟ್ಟರಂತಂದ್ರು ಮುಂದೆ ಬರುವಂಥ ದಿನಗಳಲ್ಲಿ ಸಮಾಜ ಕೂಡ ಇಂಥ ಸಣ್ಣ ಸಮಾಜಗಳು ಕೂಡ ಬೆಳೀತವೆ. ಇಂಥ ಸಮಾಜಕ್ಕೆ ಇಂಥ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಯಾರೂ ಕೂಡ ನಾಯಕರು ಬಂದಿಲ್ಲ. ಆದರೂ ಕೂಡ ನಮ್ಮ ಸಮಾಜಕ್ಕೆ ಭಾಳ ನೋವಾಗಿದೆ ಇವತ್ತಿನ ದಿನದಲ್ಲಿ. ಯಾಕಂತಂದರೆ ಇಂಥ ಒಂದು ಸವಿತಾ ಮಹರ್ಷಿಗಳ ಜಯಂತಿ, ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಭಾಳಷ್ಟು ಅಂದ್ಕೊಂಡಿದ್ದೆವು. ಇನ್ನೂ ಜನ ನಾಯಕರು ಬರ್ತಾರೆ. ಇವತ್ತು ಸಂಡೇ ಇದ್ದ ಕಾರಣ ಎಲ್ಲ ಉಸ್ತುವಾರಿ ಮಿನಿಸ್ಟರ್ಗಳಾಗಿರ್ಬೋದು, ಎಲ್ಲ ನಾಯಕರು ಕೂಡ ಗುಲ್ಬರ್ಗದಲ್ಲೇ ಇದ್ದಾರೆ. ಗುಲ್ಬರ್ಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸವಿತಾ ಸಮಾಜದ ಒಂದು ಸಣ್ಣ ಕಾರ್ಯಕ್ರಮ ಅಂತೇಳಿ ಬರಲಿಕ್ಕಿಲ್ಲ ಅಂತೇಳಿ ನಮ್ಮ ಭಾವನೆ. ಯಾಕಂತಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಇಂಥ ಒಂದು ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು. ಯಾಕಂತಂದ್ರೆ ಸಣ್ಣ ಸಮಾಜಗಳು ಭಾಳ ಆಸೆ ಇಟ್ಕೊಂಡಿರ್ತಾರೆ. ನಾಯಕರು ಬರ್ತಾರಪ್ಪ, ನಾಯಕರು ಬಂದ್ರಂತ ನಮ್ಮ ಏನಾದರೂ ಆಸೆಗಳು ಈಡೇರ್ತಾವ ಅನ್ನೋ ಒಂದು ಭಾವನೆಯಿಂದ ನಾವು ಇವತ್ತಿನ ದಿನದಲ್ಲಿ ಭಾಳಷ್ಟು ಜನ ನಮ್ಮ ಸಮಾಜದ ಬಾಂಧವರು ಸಂಡೇ ಇದ್ದರೂ ಕೂಡ ಭಾಳಷ್ಟು ಜನ
ಬಂದಾರ ಇವತ್ತು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ. ಅದಕ್ಕೆ ನಾಯಕರು ಎಲ್ಲರೂ ಬರ್ತಾರೆ ಅಂತೇಳಿ ನಾವು ತಿಳಿಕೇಸಿ ಸಮಾಜ ಜನಗಳನ್ನು ಭಾಳ ಒತ್ತಾಯಪೂರ್ವಕವಾಗಿ ಹೇಳಿದೆವು. ಯಾಕಂದ್ರೆ ಇವತ್ತು ಐತಾರ ಇದ್ರು ಕೂಡ ನಮ್ಮ ಸಮಾಜದವ್ರಿಗೆ ಯಾಕಪ್ಪ ಅಂತ ಒಂದು ಹಬ್ಬ ಇದ್ದಂಗ ಸಂಡೇ ಅಂದರು. ಅದ್ರ ಮೇಲೆ ಮರ್ದಿನೇ 26 ಜನರಿಂದ ಇವತ್ತು ತನಕ ಬಹಳಷ್ಟು ಜನ ನೌಕರದವರಾಗಿರ್ಬೋದು, ಯಾರ್ಯಾರು ಪ್ರತಿಯೊಬ್ಬರಾಗಿರ್ಬೋದು ಇವತ್ತಿನ ದಿನ ನನಗೆ ದುಕಾನಕ್ಕೆ ಹೋಗಿ ಒಂದು ಚೌರವನ್ನು ಮಾಡ್ಕೊಂತ ಕೆಲಸ ಹೆಚ್ಚಿನ ರೀತಿಯಲ್ಲಿ ಇರ್ತಾರೆ ಇವತ್ತು ಜನ. ಅಂದ್ರೂ ಕೂಡ ನಮ್ಮ ಜನ ಇವತ್ತು ತನಕ ನಾಯಕರು ಎಲ್ಲರೂ ಬರ್ತಾರಪ್ಪ, ಉಸ್ತುವಾರಿ ಮಿನಿಸ್ಟರ್ ಬರ್ತಾರ ಅನ್ನೋ ಒಂದು ಉದ್ದೇಶದಿಂದ ಹೆಚ್ಚಿನ ಜನ ಬಂದಿದ್ರು. ಅದಕ್ಕಾಗಿ ಮುಂದಿನ ದಿನಗಳಲ್ಲಾದರೂ ಈ ರೀತಿ ಆಗಬಾರ್ದು ಅಂತೇಳಿ ನಾಯಕರಲ್ಲಿ ನಾನೊಂದು ಕಳಕಳಿಯ ಮನವಿ ಮಾಡ್ಕೊತೀನಿ. ಅದಕ್ಕೋಸ್ಕರವಾಗಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಂಥ ಪ್ರೆಸ್ ಮೀಡಿಯಾ ಆಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಎಲ್ಲ ಮೀಡಿಯಾದವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ಯಾರೇ ಒಂದು ನಾಯಕರು ಬರಲಿಲ್ಲ ಅಂದರೂ ಕೂಡ ಮೀಡಿಯಾದವರು ಎಲ್ಲರೂ ಆದಷ್ಟು ಜನ ಕುಂತಕೇಸಿ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ನಮ್ಮ ಜೊತೆ ಸಾಥ್ ಪಡ್ಕೇಸಿ ಎಲ್ಲರೂ ಅವರ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡ್ತೇವೆ. ಮುಂದೆ ಬರುವಂಥ ದಿನಗಳಲ್ಲಿ ನಾಯಕರು ಎಲ್ಲ ರೀತಿಯಲ್ಲಿ ಬರಬೇಕು ಅಂತ ಹೇಳ್ತಾ ನಮ್ಮ ಸವಿತಾ ಮಹರ್ಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ಜಿಲ್ಲಾಧ್ಯಕ್ಷನಾಗಿ ಧನ್ಯವಾದಗಳು ಹೇಳ್ತೀನಿ, ಶುಭ ಕೋರ್ತೀನಿ. ನನ್ನ ಹೆಸರು ಶಂಕರ್ ಎಸ್ ಕಾಳೂರು, ಸವಿತಾ ಸಮಾಜ ಜಿಲ್ಲಾಧ್ಯಕ್ಷರು. ಜಿಲ್ಲಾಡಳಿತ ಜೈ ಸವಿತಾ, ಜೈ ಜೈ ಸವಿತಾ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.